ಹಲೋ ಹಾಯ್ ನಮಸ್ಕಾರ. ನಾವು ಇಂದು ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಎಂಬ ಒಂದು ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ವರ್ಕ್ನ ಬರ್ತಿರೋರು ಯಾರು ಅಂತಂದರೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಈ ಒಂದು ವರ್ಕ್ನ ಬರ್ತಿರ್ತಾರೆ. ಈ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ನಾನು ನಿಮಗೆ ಎಕ್ಸಾಮ್ ಪಾಯಿಂಟ್ಸ್ನ ಕೊಡ್ತಾ ಇದ್ದೀನಿ, ಯಾವ ಥರ ಎಕ್ಸಾಮಲ್ಲಿ ಬರೀಬೇಕಂತೇಳಿ ನಿಮಗೆ ನಾನು ಆ ರೀತಿಯಾಗಿ ನಿಮಗೆ ನಾನೊಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಅದ್ರ ಸಲುವಾಗಿ ಎಲ್ಲರೂ ಏನು ಮಾಡ್ತಿದ್ದಾರೆ, ವೀಡಿಯೋ ಹಾಕ್ತಾರೆ ನಿಮ್ಮ ಪಾಠದ್ದಾದರೆ ನಾನು ಏನು ಮಾಡ್ತಿದ್ದೀನಿ, ಎಲ್ಲ ಕಂಟೆಂಟ್ನ ಕಟ್ ಮಾಡಿ ಶಾರ್ಟಾಗಿ ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂಥ ಒಂದು ಶಾರ್ಟ್ ವೀಡಿಯೋನ ಮಾಡ್ತಾಯಿದ್ದೀನಿ. ಫಾಲೋ ಮಾಡಿ, ಶೇರ್ ಮಾಡಿ. ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ತಿಳಿದುಕೊಳ್ಳೋಣ. ಇಂಟ್ರೊಡಕ್ಷನ್. ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಈಸ್ ಎ ವೆಲ್ ನೌನ್ ನೇಚರ್ ಓರಿಯೆಂಟೆಡ್ ವರ್ಕ್ ಬೈ KP ಪೂರ್ಣಚಂದ್ರ ತೇಜಸ್ವಿ. ಇದೊಂದು ಏನಾಗಿರುತ್ತೆ ಅಂದರೆ ನೇಚರ್ ಬಗ್ಗೆ ಇರುವಂಥ ಒಂದು ನೇಚರ್ನ ಕುರಿತಂಥ ಒಂದು ಸಾಮಾನ್ಯವಾದಂಥ ವರ್ಕ್ ಆಗಿರುತ್ತದೆ. ಈ ಪರ್ಮನೆಂಟ್ ಕನ್ನಡ ರೈಟರ್, ನ್ಯಾಚುರಲಿಸ್ಟ್ ಆ್ಯಂಡ್ ಎನ್ವೈರ್ಮೆಂಟಲಿಸ್ಟ್. ಇವರು ಏನಾಗಿರ್ತಾರೆ ಅಂದರೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ಒಬ್ಬ ಪರ್ಮನೆಂಟ್ ರೈಟರ್ ಆಗಿರ್ತಾರೆ. ಇವರು ಪರಿಸರವಾದಿ ಮತ್ತು ನೈಸರ್ಗಿಕವಾದಿ ವ್ಯಕ್ತಿಯಾಗಿರುತ್ತಾರೆ. ತೇಜಸ್ವಿ ಈಸ್ ನೌನ್ ಫಾರ್ ಈಸ್ ಡೀಪ್ ಇಂಟ್ರೆಸ್ಟೆಡ್ ಇನ್ ನೇಚರ್, ವೈಲ್ಡ್ ಲೈಫ್, ಸೈನ್ಸ್ ಆ್ಯಂಡ್ ರೂರಲ್ ಲೈಫ್. ಇವರು ಎದ್ರ ಬಗ್ಗೆ ಪೂರ್ತಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಇವರಿಗೆ ನೇಚರ್ ಬಗ್ಗೆ ಮತ್ತು ವೈಲ್ಡ್ ಲೈಫ್ ಬಗ್ಗೆ, ಸೈನ್ಸ್ ಬಗ್ಗೆ ಆ್ಯಂಡ್ ರೂರಲ್ ಲೈಫ್ ಅಂದರೆ ಯಾವ ರೀತಿ ಬದುಕಬೇಕು ಮತ್ತು ಸೈನ್ಸ್ ಮತ್ತು ಅಂದರೆ ವಿಜ್ಞಾನದ ಬಗ್ಗೆ ಮತ್ತು ನೇಚರ್ ಅಂದರೆ ನೈಸರ್ಗಿಕ ಬಗ್ಗೆ ಇವರು ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ. ಇನ್ ದಿಸ್ ವರ್ಕ್ ಹಿ ಡಿಸ್ಕ್ರೈಬ್ ದ ಇಂಪಾರ್ಟೆನ್ಸ್ ಆಫ್ ದ ಮೆಡಿಸಿನಲ್ ಕ್ರೀಪರ್ ಆ್ಯಂಡ್ ದ ನಾಲೆಡ್ಜ್ ಅಸೋಸಿಯೇಟೆಡ್ ವಿತ್ ಇಟ್. ಇದೊಂದು ವರ್ಕ್ ಏನು ಹೇಳ್ತಾ ಇದೆ, ಎದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಿದೆ ಅಂದರೆ ಮೆಡಿಸಿನಲ್ ಕ್ರೀಪರ್ ಎಂಬುದು ನಮಗೆ ಒಂದು ನಾಲೆಡ್ಜ್ ಆಗಿರುತ್ತೆ. ಯಾವುದು ರೀತಿ ನಾಲೆಡ್ಜ್ ಅಂತಂದರೆ ಸೈನ್ಸ್ನ ಇನ್ಕ್ಲೂಡ್ ಮತ್ತು ಒಂದು ಹ್ಯೂಮನ್ ಎಕ್ಸ್ಪೀರಿಯೆನ್ಸ್ ಅಂದರೆ ಮನುಷ್ಯನ ಒಂದು ಅನುಭವದಿಂದ ಮತ್ತು ನಿಸರ್ಗದಿಂದ ಯಾವ ರೀತಿಯಾಗಿ ನಮಗೆ ಒಂದು ಔಷಧಿ ದೊರೆಯುತ್ತದೆ ಎಂಬುದು ಈ ಒಂದು ವರ್ಕ್ನ ಥೀಮ್ ಆಗಿರುತ್ತದೆ, ಅಂದರೆ ಮೇನ್ ವಿಷಯ ಆಗಿರುತ್ತದೆ. ದ ವರ್ಕ್ ಬ್ರಿಂಗ್ಸ್ ಟುಗೆದರ್ ನೇಚರ್, ಟ್ರೆಡಿಷ್ನಲ್ ನಾಲೆಡ್ಜ್, ಸೈಂಟಿಫಿಕ್ ಅಬ್ಸರ್ವೇಷನ್ ಆ್ಯಂಡ್ ಹ್ಯೂಮನ್ ಎಕ್ಸ್ಪೀರಿಯೆನ್ಸ್. ಇಲ್ಲಿ ಹೇಳ್ತಿದೆ ಏನಂತ ಹೇಳ್ತಿದೆ ಅಂದರೆ ನೇಚರ್ ಅಂದರೆ ನಿಸರ್ಗ, ಟ್ರೆಡಿಷ್ನಲ್ ನಾಲೆಡ್ಜ್ ಅಂದರೆ ಹಳೆಯ ಕಾಲದ ಸಂದರ್ಭ ಅಂದರೆ ಆಗಿನ ಕಾಲದ ಸಾಂಪ್ರದಾಯಿಕ ಒಂದು ನಾಲೆಡ್ಜ್, ಸಾಂಪ್ರದಾಯಿಕ ಜ್ಞಾನ ಮತ್ತು ಸೈಂಟಿಫಿಕ್ ಅಬ್ಸರ್ವೇಷನ್ ಅಂದರೆ ವಿಜ್ಞಾನವಾಗಿ ಯಾವ ರೀತಿ ವಿಜ್ಞಾನವನ್ನು ಅಬ್ಸರ್ವ್ ಮಾಡಬೇಕು ಅನ್ನೋದು ಈ ಒಂದು ವರ್ಕ್ ತಿಳಿಸ್ತಿದೆ. ಹ್ಯೂಮನ್ ಎಕ್ಸ್ಪೀರಿಯೆನ್ಸ್ ಒಂದು ಮನುಷ್ಯನ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಇದರಲ್ಲಿ ತಿಳಿಸ್ತಾರೆ. ತೇಜಸ್ವಿ shows how ordinary plants can have great medicinal and encoding values. ಏನು ಹೇಳ್ತಾ ಇದ್ದಾನೆ, ಒಂದು ಸಾಮಾನ್ಯವಾದಂಥ ಗಿಡ ಕೂಡ ಯಾವ ರೀತಿ ನಮಗೆ ಮೆಡಿಸಿನಲ್ ಆಗಿ ದೊರೆಯುತ್ತದೆ ಎಂಬುದನ್ನು ತಿಳಿಸ್ಕೊಡ್ತದೆ. He also encourages readers to observe nature carefully and understand the close relationship between human beings and the environment. ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ನೇಚರ್ ರೀಡರ್ಸ್ಗೆ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಕೇರ್ಫುಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅಂದರೆ ನಿಧಾನವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದರದ್ದಂದರೆ ಹ್ಯೂಮನ್ ಬೀಯಿಂಗ್ಸ್ ಇಬ್ಬರ ನಡುವೆ ರಿಲೇಷನ್ಶಿಪ್ ಇದೆ. ಯಾವುದ್ರ ಬಗ್ಗೆ ಅಂದರೆ ನಿಸರ್ಗ ಮತ್ತು ಮನುಷ್ಯನ ನಡುವೆ ಒಂದು ರಿಲೇಷನ್ಶಿಪ್ ಇದೆ, ಅದನ್ನು ನೀವೇನು ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಓದುಗರಿಗೆ ಹೇಳ್ತಾ ಇದ್ದಾರೆ. ಅಬೌಟ್ ದ ಆಥರ್ ಬಗ್ಗೆ ತಿಳ್ಕೊಳ್ಳೋಣ. ನೇಮ್ KP ಪೂರ್ಣಚಂದ್ರ ತೇಜಸ್ವಿ. ಇವರು ಜನನ 1938ರಲ್ಲಿ, ಇವರ ಮರಣ 2007ರಲ್ಲಿ. ಇವರು ಯಾವ ಒಂದು ವಿಷಯದಾಗಿ ಬರಿತಾ ಇರ್ತಾರೆ ಅಂದರೆ ಕನ್ನಡ ಲ್ಯಾಂಗ್ವೇಜಲ್ಲಿ ಇವರು ಒಂದು ಕೃತಿಗಳನ್ನು ಬರಿತಾ ಇದ್ದಾರೆ. ನೌನ್ ಹ್ಯಾಸ್ ರೈಟರ್, ನ್ಯಾಚುರಲಿಸ್ಟ್, ಫೋಟೋಗ್ರಫರ್, ಎನ್ವೈರ್ಮೆಂಟಲಿಸ್ಟ್. ಅಂದರೆ ಇವರು ರೈಟರ್ ಆಗಿರುತ್ತಾರೆ, ಪರಿಸರವಾದಿಯಾಗಿರ್ತಾರೆ, ನೈಸರ್ಗಿಕವಾದಿಯಾಗಿರುತ್ತಾರೆ ಮತ್ತು ಫೋಟೋಗ್ರಾಫರ್ ಕೂಡ ಇವರು ಆಗಿರ್ತಾರೆ. ಇವರ ಫಾದರ್ ಯಾರಂತಂದರೆ ಕುವೆಂಪು ಅವರು, ರಾಷ್ಟ್ರಕವಿಯಾಗಿರುವಂಥ ಕುವೆಂಪು ಅವರು ಇವರ ತಂದೆ ಆಗಿರುತ್ತೆ. ದ ಫೇಮಸ್ ಕನ್ನಡ ಪೋಯೆಟರ್ ಯಾರು, ಕುವೆಂಪು ಅವರು ಫೇಮಸ್ ಕನ್ನಡ ರೈಟರ್ ಆಗಿರ್ತಾರೆ, ಕುವೆಂಪು ಅವರಾಗಿರ್ತಾರೆ. ಹೀಸ್ ರೈಟ್ ಆಫ್
10 focus on nature, wildlife, science, rural life and environmental ಅವೇರ್ನೆಸ್. ಇವರ ಒಂದು ವರ್ಕ್ನ ಥೀಮ್ಗಳಾಗಿರುತ್ತವೆ ಅಂದರೆ ನೇಚರ್, ವೈಲ್ಡ್ ಲೈಫ್, ಸೈನ್ಸ್, ರೂರಲ್ ಲೈಫ್ ಆ್ಯಂಡ್ ಎನ್ವೈರ್ಮೆಂಟಲ್ ಅವೇರ್ನೆಸ್. ಸಮರಿ ಬಗ್ಗೆ ತಿಳ್ಕೊಳ್ಳೋಣ. ಶಾರ್ಟ್ ಸಮರಿ. ನಾನು ನಿಮಗೆ ಸಮರಿನೇನು ಬ್ರೀಫಾಗಿ ಹೇಳ್ತಾ ಇಲ್ಲ, ಶಾರ್ಟ್ಕಟಾಗಿ ಎಕ್ಸಾಮ್ ಪಾಯಿಂಟ್ ವ್ಯೂ ಆಗಿ ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಹೇಳ್ತಾ ಇರ್ತೀನಿ. ದ ನರೇಟರ್ ಒನ್ಸ್ ನೀಡ್ಸ್ ಕ್ರೀಪರ್ ಟು ಮೇಕ್ ಎ ಶೇಪ್ ಆಫ್ ಎ ಕಾಫಿ ಸೀಡ್ಸ್. ಇಲ್ಲಿ ನರೇಟರ್ ಅಂತಂದರೆ KP ಪೂರ್ಣಚಂದ್ರ ತೇಜಸ್ವಿ ಆಗಿರುತ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಕಾಫಿ ಸೀಡ್ಸ್ ಅಂದರೆ ಕಾಫಿ ತೋಟದಾಗ ಒಂದು ನೆರಳು ಶಾಡದಲ್ಲಿ ಒಂದು ನೆರಳಿಗಾಗಿ ಏನು ಮಾಡ್ತಾರೆ, ಒಂದು ಬಳ್ಳಿನ ಕೀಳೋಕ್ಕಾಗಿ ಏನು ಮಾಡ್ತಾರೆ, ಸನ ಬ್ರಿಂಗ್ಸ್ ಎ ಬಂಡಲ್ ಆಫ್ ಕ್ರೀಪರ್ ಫ್ರಮ್ ದ ಫಾರೆಸ್ಟ್. ಸನ ಏನು ಮಾಡ್ತಾನೆ, ಆ ಒಂದು ಕಾಫಿ ಸೀಡ್ಸ್ನ ಒಂದು ಮೇಲೆ ಮರೆ ಮಾಡಬೇಕಂತೇಳಿ ಒಂದು ಬಳ್ಳಿನ ತರ್ತಾನೆ. ಅಮೋಂಗ್ ದೆಮ್ ಹಿ ಸ್ಪೆಷಲ್ ಮೆಡಿಸಿನಲ್ ಕ್ರೀಪರ್. ಮಾರಾ ಬಿಕಮ್ ಹಂಗ್ರಿ ಬಿಕಾಸ್ ದ ಪ್ಲ್ಯಾಂಟ್ ಈಸ್ ಕನ್ಸಿಡರ್ಡ್ ವ್ಯಾಲ್ಯೂಡ್ ಆ್ಯಂಡ್ ಶುಡ್ ನಾಟ್ ಬಿ ಕ್ಯಾಸುವಲಿ ಪ್ಲುಕ್ಡ್. ಅಂದರೆ ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಮಾರ ಏನು ಹೇಳ್ತಿದ್ದಾನೆ ಅಂದರೆ ಸಿಟ್ಟಾಗ್ತಾನೆ. ಯಾವ್ದ್ರ ಸಲಾಗಿ ಅಂದರೆ ಆ ಒಂದು ಕ್ರೀಪರ್ನ ಕೇಳಬೇಡ, ಯಾಕಂದರೆ ಅದು ತುಂಬ ಒಂದು ವ್ಯಾಲ್ಯೂ ಇರುವಂಥ ಒಂದು ಸ್ಪೆಷಲ್ ಆಗಿರುವಂಥ ಮರ ಆಗಿರುತ್ತೆ ಅಂತೇಳಿ ಹೇಳ್ತಾರೆ. ಮಾರ ಟೇಕ್ಸ್ ದ ನರೇಟರ್ ಆ್ಯಂಡ್ ಸನ ಇನ್ ಟು ದ ಫಾರೆಸ್ಟ್ ಟು ಶೋ ದ ಪ್ಲ್ಯಾಂಟ್. ಏನು ಮಾಡ್ತಾನೆ ಅಂದರೆ ಮಾರ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾನೆ, KP ಪೂರ್ಣಚಂದ್ರ ತೇಜಸ್ವಿನವ್ರನ್ನ ಮತ್ತು ಸನ ಅವ್ರನ್ನ ಕರ್ಕೊಂಡು ಹೋಗಿ ಆ ಒಂದು ಪ್ಲ್ಯಾಂಟ್ನ ತೋರಿಸ್ತಾನೆ. ಇಟ್ ಇಟ್ಸ್ ಒನ್ಸ್ ಆಫ್ ದ ಟೆಂಟ್ರೆಸ್ಲೆಸ್ ಆ್ಯಂಡ್ ಟು ದ ನಿಯರ್ ಬೈ ಟ್ರೀ. ಅಕಾರ್ಡಿಂಗ್ ಟು ಮಾರ ದ ಕ್ರೀಪರ್ ವಾಸ್ ಕ್ಯೂರಿಸ್ಡ್ ಬೈ ಎ ಸ್ಯಾಜ್. ಏನು ಹೇಳ್ತಿದ್ದಾನೆ ಅಂದರೆ ಒಬ್ಬ ಋಷಿಮುನಿ ಈ ಒಂದು ಶಾಪಗ್ರಸ್ತನಾಗಿ ಇಲ್ಲಿ ವಾಸವಾಗಿರ್ತಾನೆ. ನಾವು ಯಾರಾದರೂ ಮುಟ್ಟಿದರೆ ಅದೇನಾಗುತ್ತೆ, ಮಾಯವಾಗಿ ಹೋಗುತ್ತೆ ಅಂತೇಳಿ ಏನು ಮಾರ ಹೇಳ್ತಾ ಇರ್ತಾನೆ. ವೆನ್ ಎವರ್ ಸಮ್ ಒನ್ ನೀಡ್ಸ್ ದ ಪ್ಲ್ಯಾಂಟ್ ಇಟ್ ವಿಲ್ ಬಿ ಮಿಸ್ಟೀರಿಯಸ್ ಡಿಸ್ಕ್ರೈಬ್ ಆ್ಯಂಡ್ ಕ್ಯಾನ್ ನಾಟ್ ಬಿ ಫೌಂಡ್ ಅಂದರೆ ಮಾಯವಾಗಿಬಿಡುತ್ತೆ ಯಾರಾದರೂ ಮುಟ್ಟಿದರೆ ಇದು ಅಂಥೇಳಿ, ಇದು ತುಂಬ ವಿಶೇಷವಾಗಿದ್ದು ಇದನ್ನು ಮುಟ್ಬೇಡಿ ಅಂತೇಳಿ ಹೇಳ್ತಾನೆ. ಮಾರ ದೆನ್ ಟೆಲ್ಸ್ ಸೆವೆರಲ್ ಸ್ಟ್ರೇಂಜರ್ ಸ್ಟೋರೀಸ್ ಅಬೌಟ್ ದ ಪ್ಲ್ಯಾಂಟ್. ಏನು ಹೇಳ್ತಾನೆ, ಸುಮಾರು ಕಥೆಗಳನ್ನು ಹೇಳ್ತಾನೆ ಈ ಒಂದು ಮರದ ಬಗ್ಗೆ. ಒನ್ಸ್ ಹಿ ಇಂಜೂರ್ಡ್ ಹೀಸ್ ಹ್ಯಾಂಡ್ ಬಾಡಿ ವೆಲ್ ಕಟ್ಟಿಂಗ್ ಬಂಪ್ಸ್. ಒಂದ್ಸಲ ಏನಾಗುತ್ತೆ ಅಂದರೆ ಒಂದು ಬೊಮ್ಮನ್ನ ಕಟ್ ಮಾಡಬೇಕಾದ್ರೆ ಬಾಡಿಗೆ ಇಂಜೂರ್ ಆಗುತ್ತೆ. ಲೀವ್ಸ್ ಆಫ್ ದ ಮೆಡಿಸಿನಲ್ ಕ್ರೀಪರ್ ವೇರ್ ಪ್ಲೇಸ್ಡ್ ಆನ್ ದ ವುಂಡ್ ಆ್ಯಂಡ್ ದ ವುಂಡ್ healed so completed then even a white man was surprised to find no scar or sign of injury. ಏನಾಗುತ್ತೆ ಅಂದರೆ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಅವನಿಗೆ ಗಾಯ ಆಗುತ್ತೆ. ಗಾಯ ಆಗಬೇಕಾದ್ರೆ ಆ ಒಂದು ಲೀವ್ಸ್ನ ತೊಗೊಂಡು ಏನು ಮಾಡ್ತಾನೆ ಅಂದರೆ ಆ ಒಂದು ಗಾಯ ಆಗಿರುವಂಥ ಒಂದು ಪ್ಲೇಸ್ ಹಚ್ಚಿದಾಗ ಅದೇನಾಗ್ಬಿಡುತ್ತೆ, ಮಾಯ ಆಗ್ಬಿಡುತ್ತೆ. ಅಂದರೆ ನಿಧಾನವಾಗಿ ಅಂದರೆ ಸ್ವಲ್ಪ ಜಾಸ್ತಿ ಬೇಗನೆ ಆ ಒಂದು ಇಂಜುರಿ ಏನಾಗುತ್ತೆ, ಕಮ್ಮಿ ಆಗಿಬಿಡುತ್ತೆ, ಆ ಒಂದು ಗಾಯ ಕಂಪ್ಲೀಟ್ಲಿ ಮಾಯವಾಗಿಬಿಡುತ್ತೆ ಅಂತೇಳಿ. ಮಾರ ಆಲ್ಸೋ ಡಿಸ್ಕ್ರೈಬ್ಸ್ ಅದರ್ ಇನ್ಕ್ಲೂಡ್ ಇನ್ಸಿಡೆಂಟ್ಲಿ ಶೋಸ್ ದ ಸುಪ್ರೆಸರ್ ಹೆಲ್ಡಿಂಗ್ ಪವರ್ ಆಫ್ ದ ಪ್ಲ್ಯಾಂಟ್. ಇದೊಂದು ಏನಿರುತ್ತೆ ಅಂದರೆ ಮಾರ ಹೇಳಿದ ಹಾಗೆ ಇದೊಂದು ಸೂಪರ್ ಆಗಿರುವಂಥ ಪವರ್ಫುಲ್ ಒಂದು ಗಿಡವಾಗಿದೆ. ಲೆಟ್ಸ್ ದ ನೆರೇಟರ್ ಲರ್ನ್ಸ್ ಅಬೌಟ್ ಕೃಷ್ಣ ಹೂ ಸಫರ್ ಫ್ರಮ್ piles and is cured after using the root of the plant with milk. ಕೃಷ್ಣ ಅಂಬೋನು ಏನು ಮಾಡ್ತಿರ್ತಾನೆ ಅಂದರೆ ಒಂದು ಪೈಲ್ಸ್ ಎಂಬ ಒಂದು ಮೂಲವಾದಿ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾನೆ. ಆವಾಗ ಏನು ಮಾಡ್ತಾರೆ ಅಂದರೆ ಈ ಒಂದು ಗಿಡದ ಕೊಂಬೆಯ ಮೂಲಕ ಅದನ್ನು ಹರಿದು ಅದನ್ನು ಹಾಲು ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದರಿಂದ ಕಡಿಮೆ ಆಗುತ್ತೆ ಅಂತೇಳಿ ಕಡಿಮೆ ಆಗುತ್ತೆ ಅಂತೇಳಿ ತಿಳಿದು ಬರುತ್ತೆ. ದಿಸ್ ಎಕ್ಸ್ಪೀರಿಯನ್ಸ್ ಮೇಕ್ ದ ನರೇಟರ್ ಟೇಕ್ಸ್ ಟ್ರೆಡಿಷ್ನಲ್ ಹರ್ಬಲ್ ನಾಲೆಜ್ ಮೋರ್ ಸೀರಿಯಸ್ಲಿ. ಏನು ಹೇಳ್ತಿದ್ದಾರೆ ಅಂದರೆ ಇದೊಂದು ಹರ್ಬಲ್ ನಾಲೆಜ್ ಆಗಿರುತ್ತದೆ, ಟ್ರೆಡಿಷ್ನಲ್ ಆ್ಯಂಡ್ ಹರ್ಬಲ್ ನಾಲೆಜ್ ಆಗುತ್ತೆ. ಇದನ್ನು ಸೀರಿಯಸ್ ಆಗಿ ತೊಗೊಂಡು ನೀವೇನು ಮಾಡಿ ಅಂತಂದರೆ ಗಿಡದ ಬಗ್ಗೆ ಮತ್ತು ನೈಸರ್ಗಿಕದಿಂದ ನಮಗೆ ಯಾವ ರೀತಿ ವಿಜ್ಞಾನಗಳು ತಿಳಿದು ಬರ್ತದೆ ಎಂಬುದನ್ನು ಈ ಒಂದು ವರ್ಕ್ ಮೂಲಕ KP ಪೂರ್ಣಚಂದ್ರ ತೇಜಸ್ವಿ ಅವರು ತಿಳಿಸಿದ್ದಾರೆ. ಇದರ ಥೀಮ್ಸ್ ಏನಾಗಿರ್ತದೆ, ಲವ್ ಫಾರ್ ನೇಚರ್,
ಅಂದರೆ ಮೆಡಿಸಿನಲ್ ಪ್ಲ್ಯಾಂಟ್ ಆ್ಯಂಡ್ ಟ್ರೆಡಿಷನಲ್ ನಾಲೆಡ್ಜ್, ಸೈನ್ಸ್ wisdom superstition, human curiosity and belief, humor and observation, relationship between humans and nature, importance of prosper- prosperous speak, nature and knowledge. Thank you.